ಮೋದಿ ಗ್ಯಾರಂಟಿ ಮುಂದೆ ಕೈ ಗ್ಯಾರಂಟಿಗಳು ಧೂಳಿಪಟ. ದೇಶದ 17 ರಾಜ್ಯಗಳಲ್ಲಿ ಬಿಜೆಪಿ ಅಧಿಪತ್ಯ. ದೇಶ ವಿದೇಶಗಳಲ್ಲಿ ನರೇಂದ್ರ ಮೋದಿ ಅವರ ಜನಪ್ರಿಯತೆ ಹೇಗಿದೆ? 80% ಭಾರತೀಯರ ಮೊದಲ ಆದ್ಯತೆ ಮೋದಿ ಅವರೇ ಯಾಕೆ? ಮೋದಿ ಸಾಮರ್ಥ್ಯವೇನು? ಉಳಿದವರ ದೌರ್ಬಲ್ಯಗಳೇನು? ಮೋದಿ ಸರ್ಕಾರದ ಹ್ಯಾಟ್ರಿಕ್ ಗೆಲುವಿನ ಭವಿಷ್ಯ ಹೇಗಿದೆ? ಇದೇ ಹೊತ್ತಿನ ವಿಶೇಷ. ದೇಶಕ್ಕೆ ಮೋದಿಯೇ ಗ್ಯಾರಂಟಿ. ನಾನು ವಿಜಯಲಕ್ಷ್ಮಿ. ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕೆಂಬ ಸಣ್ಣ ಸೂಚನೆಯನ್ನ ಈ ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ನೀಡಿದೆ. ಪಂಚರಾಜ್ಯ ಚುನಾವಣೆ ಒಂದು ರೀತಿಯ ಸೆಮಿಫೈನಲ್ ಎಂದೇ ಪರಿಗಣಿಸಲಾಗಿತ್ತು. ಸುನಾಮಿ ರೀತಿಯಲ್ಲಿ ಬಿಜೆಪಿ ಅಲೆ ಎದ್ದಿದೆ. 4 ರಾಜ್ಯಗಳ ಚುನಾವಣಾ ಫಲಿತಾಂಶಗಳ ಪೈಕಿ 3 ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರದ ಗದ್ದುಗೆ ಏರಿದೆ. ಇದೀಗ ಒಟ್ಟು 17 ರಾಜ್ಯಗಳಲ್ಲಿ ಸರ್ಕಾರ ನಡೆಸುವ ಮೂಲಕ ತನ್ನ ಬಲ ಹೆಚ್ಚಿಸಿಕೊಂಡು ಮುಂಬರುವ ಲೋಕಸಭಾ ಚುನಾವಣೆಗೆ ಹೊಸ ಅಧ್ಯಾಯವನ್ನ ಬರೆದಿದೆ. ಈ ಮೂಲಕ ಮೋದಿ ಅಲೆ ಹೇಗಿದೆ ಅಂತ ವಿರೋಧ ಪಕ್ಷಗಳ ನಾಯಕರಿಗೆ ಮನದಟ್ಟಾಗಿದೆ. ದೇಶದ ಜನರು ದೇಶ ರಕ್ಷಣೆಯ ಗ್ಯಾರಂಟಿಯನ್ನು ಬಯಸ್ತಾ ಇದ್ದಾರೆ ಎಂಬುದು ಈಗ ಅರ್ಥವಾಗಿದೆ. ದೇಶವನ್ನ ರಕ್ಷಿಸುವವರು ಬೇಕೇ ಹೊರತು ದುರಾಡಳಿತವನ್ನ ಮಾಡಿ ದೇಶವನ್ನ ನಾಶ ಮಾಡುವವರಲ್ಲ ಎಂದು ದೇಶದ ಜನ ಬಲವಾಗಿ ನಂಬಿದ್ದಾರೆ. ಈ ದೇಶಕ್ಕೆ ಮೋದಿಯ ಗ್ಯಾರಂಟಿ ಬೋಗಸ್ ಆಮಿಷಗಳ ಗ್ಯಾರಂಟಿಗಳಲ್ಲ. ಈ 3 ರಾಜ್ಯಗಳ ಈ ವಿಜಯ ಯಾತ್ರೆ ಇಲ್ಲಿಗೆ ನಿಲ್ಲುವುದಿಲ್ಲ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ಮೋದಿ ಅವರೇ ಪ್ರಧಾನಿ ಆಗುವ ಮೂಲಕ ಬಿಜೆಪಿ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರಲಿದೆ ಎಂದು ಕೇಂದ್ರ ಮತ್ತು ರಾಜ್ಯದ ನಾಯಕರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತು ಸುಣ್ಣವಾಗಿತ್ತು ರಾಜ್ಯ ಬಿಜೆಪಿ. ಸೋಲಿನ ಬಳಿಕ ದೇಶದಲ್ಲಿ ಮೋದಿ ಅಲೆ ಇಲ್ಲವೇ ಇಲ್ಲ ಎಂದು ಬಿಂಬಿಸಿದ್ರು. ಇಂತಹ ರಾಜಕೀಯ ಎದುರಾಳಿಗಳಿಗೆ ಪಂಚರಾಜ್ಯಗಳ ಚುನಾವಣೆ ಫಲಿತಾಂಶ ಭರ್ಜರಿ ಉತ್ತರವನ್ನ ನೀಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ವರ್ಚಸ್ಸು ಕಡಿಮೆಯಾಗಿಲ್ಲ, ಅವರ ಮೇಲೆ ಇನ್ನೂ ಬಲಶಾಲಿಯಾಗಿ ಇದೆ ಎಂದು ಈ ರಿಸಲ್ಟ್ ಸ್ಪಷ್ಟಪಡಿಸಿದೆ. ದೇಶದಲ್ಲಿ ಅವರಿನ್ನು ಹೆಚ್ಚು ಮತ ಸೆಳೆಯಬಲ್ಲ ಮಹಾನ್ ನಾಯಕ ಎಂಬುದನ್ನ ಈ ಫಲಿತಾಂಶ ಮತ್ತೊಮ್ಮೆ ನಿರೂಪಿಸಿದೆ. ಮಧ್ಯಪ್ರದೇಶ, ರಾಜಸ್ಥಾನ, ಛತ್ತೀಸ್ಗಢ ಹಿಂದಿ ನಾಡಿನ ರಾಜ್ಯಗಳು. ಮಧ್ಯಪ್ರದೇಶದಲ್ಲಿ ಹಾಲಿ ಸಿಎಂ ಶಿವರಾಜ್ ಸಿಂಗ್ ಚೌಹಾಣ್ರಂತಹ ಪ್ರಭಾವಿ ನಾಯಕರು ಇದ್ದರು. ರಾಜಸ್ಥಾನದಲ್ಲಿ ವಸುಂಧರಾ ರಾಜೆ ಹಾಗೂ ಛತ್ತೀಸ್ಗಢದಲ್ಲಿ ರಮಣ್ ಸಿಂಗ್ ರಂತಹ ಅನುಭವಿ ನಾಯಕರಿದ್ದರೂ ಸಹ ಯಾರನ್ನೂ ಮುಖ್ಯಮಂತ್ರಿ ಅಭ್ಯರ್ಥಿ ಎಂದು ಬಿಜೆಪಿ ಹೇಳಿರಲಿಲ್ಲ. ಬದಲಿಗೆ ನರೇಂದ್ರ ಮೋದಿ ಅವರ ಪ್ರಾಬಲ್ಯವನ್ನ ಮುಂದಿಟ್ಟುಕೊಂಡು ಚುನಾವಣೆಯನ್ನ ಎದುರಿಸಿದ್ರು. ಅದರ ಫಲಿತಾಂಶ ಈಗ ಗೊತ್ತಾಯಿತು. 2024ರ ಲೋಕಸಭೆ ಚುನಾವಣೆಗೆ ಪ್ರಧಾನಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದರ ಬಗ್ಗೆ ಚರ್ಚೆ ಈಗಿನಿಂದಲೇ ನಡೆಯುತ್ತಿದೆ. ಸದ್ಯ ನಮ್ಮ ದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರೇ ಬ್ರ್ಯಾಂಡ್ ಫೇಸ್. ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಆಡಳಿತ ಚುಕ್ಕಾಣಿಯನ್ನು ಹಿಡಿದು 2023ರ ಮೇ 26ಕ್ಕೆ 9 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದ್ದಾರೆ. 2014 ಹಾಗೂ 2019ರ ಚುನಾವಣೆಯಲ್ಲಿ ಅತ್ಯದ್ಭುತ ಗೆಲುವನ್ನ ಸಾಧಿಸಿರುವ ಪ್ರಧಾನಿ ಮೋದಿ ಹಲವು ಮೈಲುಗಳನ್ನು ದಾಟಿದ್ದಾರೆ. ಕೊರೋನಾ ಮಹಾಮಾರಿ ಸಮಯದಲ್ಲಿ ದೇಶದ ಜನತೆಯಲ್ಲಿ ಧೈರ್ಯವನ್ನ ತುಂಬುವಲ್ಲಿ ಹಾಗೂ ಸ್ವತಃ ವ್ಯಾಕ್ಸಿನ್ ಕಂಡುಹಿಡಿದು ದೇಶಕ್ಕೆ ಮಾತ್ರವಲ್ಲ ಬೇರೆ ದೇಶಗಳಿಗೂ ಸಹ ನೆರವನ್ನ ನೀಡಿದ್ದು ಮಾತ್ರ ಭಾರತೀಯರಾದ ನಾವು ಹೆಮ್ಮೆ ಪಡಲೇಬೇಕು. ಪ್ರಧಾನಿ ಮೋದಿ ಅವರು ಏನೇ ಮಾಡಿದರೂ ಅದು ಸಂಚಲವಾಗಿರುತ್ತದೆ. ಆ ಕ್ರೆಡಿಟ್ ಅನ್ನ ತಾನು ತೆಗೆದುಕೊಳ್ಳದೆ ನಮ್ಮ ದೇಶದ ಪ್ರತಿ ಪ್ರಜೆಗೂ ಸಲ್ಲುವಂತೆ ಮಾಡ್ತಾರೆ. ಕ್ರಾಂತಿಕಾರಿ ಸಾಧನೆಗಳನ್ನ ಪ್ರತಿಯೊಬ್ಬ ಭಾರತೀಯನು ಮಹತ್ತರವಾದ ಬೆಳವಣಿಗೆಗಳಾಗಿವೆ. ನಮ್ಮ ದೇಶದ ಬಗ್ಗೆ ಜಾಗತಿಕ ಮಟ್ಟದಲ್ಲಿ ಚರ್ಚಿಸುವ ಮಟ್ಟಕ್ಕೆ ತೆಗೆದುಕೊಂಡು ಹೋಗುತ್ತಲೇ ಇದ್ದಾರೆ. ಸಾಮಾನ್ಯ ಪ್ರಜೆ ಕಂಡ ಕನಸುಗಳನ್ನ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಈಡೇರಿಸುತ್ತಿದ್ದಾರೆ. ಅವರು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿರ್ಧಾರಗಳು ಸಹ ಸಂಚಲನವನ್ನ ಸೃಷ್ಟಿಸುತ್ತಿವೆ. ಹಾಗೆ ನೋಡಿದರೆ ಯೋಗಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆಚ್ಚುಗೆಯೂ ಸಿಕ್ಕಿದೆ.
ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಏಕತಾ ಪ್ರತಿಮೆ ಸ್ಥಾಪನೆ, ಪಾಕಿಸ್ತಾನದ ವಿರುದ್ಧ ನಡೆಸಿದ ಸರ್ಜಿಕಲ್ ಸ್ಟ್ರೈಕ್, ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ವಿದೇಶಗಳಿಂದ ಆಮದು ಮಾಡಿಕೊಂಡಿದ್ದು, ಆರ್ಥಿಕವಾಗಿ ದಿವಾಳಿಯಾಗಿದ್ದ ನೆರೆ ರಾಷ್ಟ್ರ ಶ್ರೀಲಂಕಾಕ್ಕೆ ನೆರವು ನೀಡಿದ್ದು, ಹಳ್ಳಿಗಳಿಗೆ ವಿದ್ಯುತ್ ಸಂಪರ್ಕವನ್ನ ಕಲ್ಪಿಸಿದ್ದು, ರಾಷ್ಟ್ರೀಯ ಹೆದ್ದಾರಿ, ರೈಲ್ವೆ, ಜಲಮಾರ್ಗಗಳ ಅಭಿವೃದ್ಧಿ ಸಹಿತ ವಿಶ್ವಸಂಸ್ಥೆ, ಬ್ರಿಕ್ಸ್, ಸಾರ್ಕ್ 2G ಶೃಂಗಸಭೆಯ ಆಯೋಜನೆ ಮಾಡುವ ಮೂಲಕ ದೇಶವನ್ನ ಹೊಸ ಪಥದಲ್ಲಿ ಕೊಂಡೊಯ್ಯುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಇದೀಗ ವಿಶ್ವವೇ ಭಾರತದತ್ತ ತಿರುಗಿ ನೋಡು ನೇತೃತ್ವದ ಸರ್ಕಾರ ಹಲವು ಪರಿಣಾಮಕಾರಿ ನಿರ್ಧಾರಗಳನ್ನು ತೆಗೆದುಕೊಂಡಿದೆ. ಉಜ್ವಲ, ಸ್ವಚ್ಛ ಭಾರತ್, ಆವಾಸ್ ಯೋಜನೆ, ಕಿಸಾನ್ ಸಮ್ಮಾನ್ ನಿಧಿ ಮತ್ತು ಆಯುಷ್ಮಾನ್ ಭಾರತ ಹೀಗೆ ಹಲವಾರು ಯೋಜನೆಗಳನ್ನ ತಂದು ಅವುಗಳನ್ನ ಅನುಷ್ಠಾನಗೊಳಿಸಿದ್ರು. ಪ್ರಧಾನಿ ಮೋದಿ ದೇಶದ ದೊರೆ ಆದ ನಂತರ ದೇಶದ ಆರ್ಥಿಕ ನೀತಿಯನ್ನ ಬದಲಾಯಿಸಿದ್ರು. ಕಳೆದ 9 ವರ್ಷಗಳಲ್ಲಿ ಮತ್ತೊಂದು ಮಹತ್ತರವಾದ ಬೆಳವಣಿಗೆ ಅಂದ್ರೆ ನಮ್ಮ ಭಾರತ ಜಾಗತಿಕ ಉತ್ಪಾದನಾ ಹಾಟ್ಸ್ಪಾಟ್ ಆಗಿ ಹೊರಹೊಮ್ಮಿದೆ. ಪ್ರಧಾನಿ ಮೋದಿಯವರ 2014ರ ಗೆಲುವನ್ನ ಈ ದೇಶದ ಬಡವರಿಗೆ ಅರ್ಪಿಸಿದ್ರು. ರಾಷ್ಟ್ರೀಯ ಭದ್ರತೆ ವಿಚಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಹಲವಾರು ಮಹತ್ತರವಾದ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ. ಇಡೀ ವಿಶ್ವವೇ ಇದೀಗ ನಮ್ಮ ಭಾರತದತ್ತ ತಿರುಗಿ ನೋಡ್ತಾ ಇದೆ. ಸಾಮಾಜಿಕ, ಆರ್ಥಿಕ, ರಾಜಕೀಯವಾಗಿ ನಮ್ಮ ದೇಶದ ಬೇರೆ ದೇಶಗಳಿಗೆ ಮಾದರಿಯಾಗುತ್ತಿದೆ. ಯಾರ್ಯಾರು ಪ್ರಧಾನಿ ರೇಸ್ನಲ್ಲಿದ್ದಾರೆ, ಅವರ ಸಾಮರ್ಥ್ಯವೇನು, ಜೊತೆಗೆ ಅವರ ದೌರ್ಬಲ್ಯಗಳೇನು? ಸದ್ಯ ಬಿಜೆಪಿ ಮುಂದಿರುವ ಬಹುದೊಡ್ಡ ಕಾರ್ಯಕ್ರಮ ಅಂದ್ರೆ ಅದು ಅಯೋಧ್ಯ ರಾಮ ಮಂದಿರ ಉದ್ಘಾಟನೆ. ಇದರ ಜೊತೆಗೆ 10 ಕಾರ್ಯಕ್ರಮಗಳು ಬಿಜೆಪಿಗೆ ಹೊಸ ದಿಕ್ಕನ್ನ ತೋರಿಸಲಿವೆ. ಈ ನಡುವೆ ನಡೆಯಬಹುದಾದ ರಾಜಕೀಯ ಹಾಗೂ ಇನ್ನಿತರ ವಿದ್ಯಮಾನಗಳು ಚುನಾವಣೆಯ ದಿಕ್ಕನ್ನ ಬದಲಿಸಬಹುದು. ಈ ಸಮಯದಲ್ಲಿ ಯಾರೂ ಬೇಕಾದರೂ ಮತದಾರರ ಮನಸ್ಸನ್ನ ಬದಲಾಯಿಸುವ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸುತ್ತಿವೆ. ಹಾಗಾಗಿಯೇ ಇತ್ತೀಚಿನ ವರದಿಗಳ ಪ್ರಕಾರ ನಮ್ಮ ದೇಶದಲ್ಲಿ 80% ಭಾರತೀಯರ ಮೊದಲ ಆದ್ಯತೆ ಮೋದಿಯವರೇ ಆಗಿದ್ದಾರೆ. ಇದನ್ನು ನಾವು ಹೇಳುತ್ತಿಲ್ಲ, ಅಮೆರಿಕದ ಫ್ಯೂ ರಿಸರ್ಚ್ ಸೆಂಟರ್ ಬಿಡುಗಡೆ ಮಾಡಿದ ವರದಿ ಹೇಳುತ್ತೆ. ಈ ವರದಿ ಪ್ರಕಾರ ಹೇಳುವುದಾದ್ರೆ 10ರಲ್ಲಿ 8 ಜನ 2024ಕ್ಕೆ ಮತ್ತೆ ನರೇಂದ್ರ ಮೋದಿ ಅವರೇ ಪ್ರಧಾನಿಯಾಗಬೇಕೆಂದು ಬಯಸುತ್ತಿದ್ದಾರೆ. ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವನ್ನ ಕೆಳಗಿಳಿಸುವ ಸಲುವಾಗಿ ವಿರೋಧ ಪಕ್ಷಗಳ ಒಕ್ಕೂಟ ರಚನೆಯಾಗಿರುವುದು ನಿಮಗೆ ಈಗಾಗಲೇ ಗೊತ್ತಿದೆ. ಅದಕ್ಕೆ ಇಂಡಿಯಾ ಎಂಬ ನಾಮಕರಣ ಸಹ ಆಗಿದೆ. 26 ಪಕ್ಷಗಳು ಸೇರಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಒಟ್ಟಾಗಿ ಬಿಜೆಪಿ ವಿರುದ್ಧ ತೊಡೆತಟ್ಟಲು ಸಜ್ಜಾಗಿವೆ. ಆದರೆ ಅದು ಅಷ್ಟು ಸುಲಭವೇನೂ ಅಲ್ಲ. ಕೇಂದ್ರದ ದೊರೆ ಅಷ್ಟು ಸುಲಭವಾಗಿ ಜಗ್ಗುವ ಮನುಷ್ಯನಲ್ಲ. ಕಳೆದ 2 ಚುನಾವಣೆಗಳಲ್ಲಿ ಪ್ರಬಲ ಪಕ್ಷವಾಗಿ ಮೂಡಿಬಂದಿರುವ ಕಮಲ ಪಕ್ಷವನ್ನ ಕಟ್ಟಿಹಾಕುವುದು ಇಂಡಿಯಾ ಪಾಲಿಗೆ ಸುಲಭದ ವಿಚಾರವೇ ಅಲ್ಲ. ನರೇಂದ್ರ ಮೋದಿ ಅವರ ಎದುರಿಗೆ ನಿಲ್ಲುವಂತಹ ಗಟ್ಟಿ ಗುಂಡಿಗೆ ಇರುವ ಪರ್ಯಾಯ ವ್ಯಕ್ತಿ ಸದ್ಯ ಯಾರೂ ಇಲ್ಲ ಅನಿಸುತ್ತೆ. ಸೋನಿಯಾ ಗಾಂಧಿ, ಶರದ್ ಪವಾರ್, ಮಮತಾ ಬ್ಯಾನರ್ಜಿ, ನಿತೀಶ್ ಕುಮಾರ್, ರಾಹುಲ್ ಗಾಂಧಿ, ಇನ್ನು ಚಂದ್ರಶೇಖರ್ ರಾವ್ ರಾಜ್ಯದಲ್ಲಿ ಅಧಿಕಾರವನ್ನ ಕಳೆದುಕೊಂಡು ಕೇಂದ್ರದ ಕನಸನ್ನ ನುಚ್ಚು ನೂರು ಮಾಡಿಕೊಂಡಿದ್ದಾರೆ. ಉಳಿದ ಹೆಸರುಗಳು ಚರ್ಚೆಯಲ್ಲಿದ್ದರೂ ಸಹ ನಾಯಕತ್ವದ ಕೊರತೆ ಎದ್ದು ಕಾಣುತ್ತಿದೆ. ಈಗಾಗಲೇ ಈ ಒಕ್ಕೂಟದ ನಾಯಕತ್ವಕ್ಕಾಗಿ ಒಡಕು ಮೂಡುತ್ತಿದೆ. ಪ್ರಾದೇಶಿಕ ಮಟ್ಟದಲ್ಲಿ ಪ್ರಬಲವಾಗಿರುವ ಈ ಪಕ್ಷಗಳ ನಾಯಕರನ್ನ ಒಗ್ಗೂಡಿಸಿ ಮುಂದೆ ಸಾಗೋದು ಸುಲಭದ ವಿಚಾರವಲ್ಲ. ಅದರಲ್ಲೂ ಲೋಕಸಭಾ ಚುನಾವಣೆ ಹೊತ್ತಿಗೆ ಸೀಟು ಹಂಚಿಕೆ ನಿರ್ಧಾರ ಕೈಗೊಳ್ಳುವುದೇ ದೊಡ್ಡ ಸವಾಲು. ಒಂದು ವೇಳೆ ಸೀಟು ಹಂಚಿಕೆ ಸುಸೂತ್ರವಾಗಿ ಸಾಗಿ ಇಂಡಿಯಾ ಮೈತ್ರಿಕೂಟ ಬಹುಮತದತ್ತ ದಾಪುಗಾಲು ಇಟ್ರೆ ಆಗ ಪ್ರಧಾನಿ ಅಭ್ಯರ್ಥಿ ಯಾರು ಅನ್ನೋ ಪ್ರಶ್ನೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರುವ ರಾಜ್ಯಗಳ ಸಂಖ್ಯೆ ಕೇವಲ 4ಕ್ಕೆ ಕುಸಿದಿದೆ. ಬಿಜೆಪಿ 12 ರಾಜ್ಯಗಳಲ್ಲಿ ಸ್ವಂತ ಬಲದ ಮೇಲೆ ಅಧಿಕಾರವನ್ನು ನಡೆಸುತ್ತಿದ್ರೆ 5 ರಾಜ್ಯಗಳಲ್ಲಿ ಮೈತ್ರಿಯ ಬಲದಿಂದ ಅಧಿಕಾರ ನಡೆಸುತ್ತಿದೆ. ಕಾಂಗ್ರೆಸ್ ಹಿಮಾಚಲ, ಕರ್ನಾಟಕ ಮತ್ತು ಇತ್ತೀಚೆಗೆ ಗೆದ್ದ ತೆಲಂಗಾಣದಲ್ಲಿ ಮಾತ್ರ
ಅಧಿಕಾರದಲ್ಲಿರುವ ಮೂಲಕ ಕೇವಲ 3ಕ್ಕೆ ಕುಸಿತ ಕಂಡಿದೆ. ಮುಂಬರುವ ಲೋಕಸಮರದಲ್ಲಿ ಮೋದಿ ಗ್ಯಾರಂಟಿಯಿಂದ ಕಾಂಗ್ರೆಸ್ ಧೂಳಿಪಟವಾಗುವುದು ಗ್ಯಾರಂಟಿ. ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವೇಗ ನ್ಯೂಸ್.